ಗುರು ಅಥೆಂಟಿಕ್ ಆಗಿರೋ ಮಲ್ನಾಡ್ ಶೈಲಿಯ ಬಾಳೆ ಎಲೆ ಊಟ ಅದು ನಮ್ಮ ಬೆಂಗಳೂರಲ್ಲಿ ಕಂಪ್ಲೀಟ್ ಆಗಿ ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡ್ತಾ ಇದ್ದಾರೆ. ಯಾವ್ದಂದ್ರೆ ಔಟ್ಲೆಟ್ ನ ವಿಸಿಟ್ ಮಾಡಿದ್ರೆ ಈ ಮೀಲ್ಸ್ ನ ಸವಿಯೋದಕ್ಕಾಗಲ್ಲ. ನಾನು ಹೇಳೋ ಈ ಔಟ್ಲೆಟ್ ನ ನೀವು ಮಿಸ್ ಮಾಡದೆ ವಿಸಿಟ್ ಮಾಡಿ. ಯಾವ್ದಪ್ಪ ಈ ಜಾಗ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರು ಮಲ್ಲೇಶ್ವರದಲ್ಲಿ ಇರ್ತಕ್ಕಂಥ ತಂಬುಳಿ ಮನೆ ಅನ್ನೋ ಈ ಜಾಗಕ್ಕೆ ರೀಸೆಂಟ್ ಆಗಿ ವಿಸಿಟ್ ಮಾಡಿದ್ದೆ. ಇನ್ನು ಈ ಹೊಸ ಔಟ್ಲೆಟ್ ನ ನಮ್ಮ ಸುಧಾರಾಣಿ ಮ್ಯಾಮ್ ಅವರು ಇನಾಗ್ರೇಟ್ ಮಾಡಿದ್ರು. ಬೇಸಿಗೆ ಬೇರೆ ಶುರು ಆಯ್ತು, ದೇಹನ ತಂಪಾಗಿ ಇಟ್ಕೊಳ್ಳೋಕೆ ಇಲ್ಲಿನ ತಂಬುಳಿನ ಸಜೆಸ್ಟ್ ಮಾಡ್ತೀನಿ. ಅದರಲ್ಲೂ ಮ್ಯಾಂಗೋ ಜಿಂಜರ್ ತಂಬುಳಿ ಅಂತೂ ಬಹಳ ಅದ್ಭುತವಾಗಿತ್ತು. ಬಾಳೆ ಎಲೆ ಊಟದ ಜೊತೆಗೆ ಹರ್ಬಲ್ ವಾಟರ್ ಮತ್ತೆ ಜೀರಾ ವಾಟರ್ ನ ಕೊಡ್ತಾರೆ. ನೋಡ್ತಾ ಇದ್ದಂಗೆ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಬಂದು ಸೇರಿದ್ರು. ಮೊದಲಿಗೆ ನಾವಿಲ್ಲಿ ಟ್ರೈ ಮಾಡಿದ್ದೆ ಉತ್ತು ಶಾವಿಗೆ ಜೊತೆ ತೆಂಗಿನ ಹಾಲು, ಸೂಪರ್ ಕಾಂಬಿನೇಷನ್. ಗಂಜಿ ಜೊತೆ ಉಪ್ಪಿನಕಾಯಿ ಅಂತೂ ನೀವು ಮಿಸ್ ಮಾಡದೆ ಟ್ರೈ ಮಾಡಬೇಕು. ಇನ್ಯಾಕೆ ತಡ ಮಾಡೋದು ಅಂತ ಬಾಳೆ ಎಲೆ ಊಟನ ಶುರು ಹಚ್ಕೊಂಡ್ವಿ. ಮೊದಲಿಗೆ ಪಾಯಸನ ಹಾಕ್ತಾರೆ, ಅದ್ರ ಜೊತೆಗೆ ಉಪ್ಪು, ಮಿಡಿ ಉಪ್ಪಿನಕಾಯಿ, ಆಮೇಲೆ ಮಾವಿನಕಾಯಿಯ ಚಟ್ನಿ. ಇದು ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಅದ್ರ ಜೊತೆಗೆ ಕಾಳು ಪಲ್ಯ ಮತ್ತೆ ಚಟ್ನಿಯನ್ನ ಅಂತ ಕೊಡ್ತಾರೆ, ಬಹಳನೇ ಡಿಫ್ರೆಂಟ್ ಆಗಿತ್ತು. ಬಿಸಿ ಬಿಸಿಯಾಗಿರೋ ಅನ್ನ ಮೇಲೆ ತಂಬುಳಿ ಹಾಕೊಡ್ತಾರೆ. ಇನ್ನೊಂದ್ ಕಡೆ ಮಲ್ನಾಡ್ ಶೈಲಿಯ ಸಾಂಬಾರು. ಫಸ್ಟ್ಗೆ ಇವರ ಪಾಯಸದಿಂದ ಸ್ಟಾರ್ಟ್ ಮಾಡಿದ್ವಿ. ಕುಡಿಯೋದಕ್ಕಂತೂ ಬಹಳ ಸ್ವೀಟ್ ಆಗಿ ಸಕ್ಕತ್ತಾಗಿತ್ತು. ಇನ್ನು ಚಟ್ನಿಯನ್ನ ಅಂತೂ ಹೈಲಿ ರೆಕಮೆಂಡೆಡ್, ಮಿಸ್ ಮಾಡದೆ ಟ್ರೈ ಮಾಡಿ. ಪಲ್ಯ ಕೂಡ ತುಂಬಾನೇ ಚೆನ್ನಾಗಿತ್ತು. ಏನೇ ಹೇಳಿ ಇವ್ರು ಮಾಡೋ ಸಾಂಬಾರ್ ಅಂತೂ ಬಹಳ ಅದ್ಭುತವಾಗಿತ್ತು. ಅದರಲ್ಲೂ ತಂಬುಳಿ ಮತ್ತೆ ಅನ್ನ ಕಾಂಬಿನೇಷನ್ ಅಂತೂ ಕ್ರೇಜಿ. ಒಟ್ನಲ್ಲಿ ಈ ಜಾಗನ ನೀವು ಮಿಸ್ ಮಾಡದೆ ವಿಸಿಟ್ ಮಾಡಿ. ಜಾಗ ನೆನಪಿದೆಯಲ್ಲ, ತಂಬುಳಿ ಮನೆ, ಮಲ್ಲೇಶ್ವರ. ಥ್ಯಾಂಕ್ ಯು.